ಆದಿಪುರಾಣದಲ್ಲಿ ಪಂಪ ಹೇಳ್ತಾನೆ, ಲಲಿತಾಂಗ ಸ್ವಯಂಪ್ರಭೆಯವರ ಒಂದು ಸಂದರ್ಭದಲ್ಲಿ ಈ ಈರು ನೀರು ಇಬ್ಬನಿ ಇದ್ರ ಬಗ್ಗೆನೇ ಅವರೆಲ್ಲ ದೇವರು ಹುಟ್ಟುವಾಗ ಎಲ್ಲ ಹುಟ್ಟಾನೇ ಪೂರ್ತಿ ಎಲ್ಲ ರೆಡಿಮೇಡ್ ಬಂದುಬಿಟ್ಟಿರ್ತಾರೆ, ಯೌವನದಲ್ಲೇ ಹುಟ್ಟುಬಿಡ್ತಾರೆ ಅಂತ ಅಲ್ಲಿರೋದು. ಒಂದು ಪಾರಿಜಾತದ ಮಾಲೆ ಅದನ್ನು ಹಾಕ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಶೋಕಾಸ್ ನೋಟಿಸ್ ಒಂದು ಕೊಡ್ತಾರೆ, ಇನ್ನು 6 ತಿಂಗಳಿದೆಯಪ್ಪ ನಿನ್ನ ಜನ್ಮ ಇನ್ನು ಮುಗಿಯುತ್ತೆ ಅಂತ. ಅದು ಹೆಂಗೆ ಅಂದರೆ, ಅವ್ರು ಹಾಕ್ಕೊಂಡಿರೋಂತಹ ಪಾರಿಜಾತದ ಹಾರ ಇರುತ್ತಲ್ಲ, ಅದು ಸ್ವಲ್ಪ ಮಂಕಾಗುತ್ತಂತೆ. ಸ್ವಲ್ಪ ಮಂಕಾಗುತ್ತೆ ಅಂದರೆ ಅದನ್ನ ಏನಂತ ಬರೀತಾನೆ ಅಂದರೆ, ಅವನು ಸೂಡಿದ ಪಾರಿಜಾತದ ನಮೇರುವ ಬಾಸಿಂಗಂ ವಯ್ಯ ನೊಯ್ಯನೆ ಇರ್ಪು ಓಡಿದುದು. ಇರ್ಪು ಇಲ್ಲಿ ಹೇಳಿದ್ನಲ್ಲ ನಾನು, ಇರ್ಪು ಅಂದರೆ ಅದರಲ್ಲಿರೋಂಥ ಮಾಯಿಶ್ಚರ್ ಅದು ಹೋಯಿತು ಅಂತ, ಅದು ಕಡಿಮೆ ಆಯಿತು ಒಂದು ಸ್ವಲ್ಪ ಅಂತ. ಆರ್ದ್ರತೆ ಮಾಧವತೆ ಅದೆಲ್ಲ ಕಡಿಮೆ ಆಯಿತು ಅಂತ. ಈ ರೀತಿ ಎಷ್ಟೋ ಪದಗಳು ಇವಾಗ, ಅದು ಅಚ್ಚ ಕನ್ನಡ ಪದ, ಅದು ನಮ್ಮ ಭಾಷೆನಲ್ಲಿ ಇವಾಗ ಇಲ್ಲವೇ ಇಲ್ಲ, ನಾವು ಬಳಸ್ತಾನೇ ಇಲ್ಲ. ಆ ರೀತಿಯ ಅನೇಕ ನೋಡಿ, ಅವರು ಅಳಿ ಅನ್ನೋ ಇದಕ್ಕೆ ಕೆಂಪು ಚೇಳು ಅಂತ ಬರೀತಾರೆ. ಅಳಿ ಅನ್ನೋದು ನಾವು ಏನೋ ಅಂದ್ಕೊಂಡಿರ್ತೀವಿ ಅಳೆಯೋದು ಅಂತ,